ಇರೋಂಥ ಈ ಆಫ್ರಿಕನ್ ಖಂಡ ಒಂದೊಂದು ಮೂಲೆ ಸಿಕ್ಕಾಪಟ್ಟೆ ರಿಚ್ನೆಸ್ಸು. ಒಂದು ಕಡೆ ಪೆಟ್ರೋಲಿಯಂ ಜಾಸ್ತಿ ಇದ್ರೆ, ಇನ್ನೊಂದು ಕಡೆ ಗೋಲ್ಡು, ಇನ್ನೊಂದು ಕಡೆ ಯುರೇನಿಯಮು, ಇನ್ನೊಂದು ಕಡೆ ಡೈಮಂಡು. ಇಡೀ ಆಫ್ರಿಕಾ ಅಂತೂ ಸಿಕ್ಕಾಪಟ್ಟೆ ರಿಚ್ಚು. ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ಆಡಳಿತ ಮಾಡ್ತಾರಲ್ಲ ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಇಲ್ಲೇ ರಾಜರ ಸಮಾಧಿಗಳಿವೆ. ನೀವಲ್ಲಿ ನೋಡ್ತಾ ಇದ್ದೀರಾ ಉಗಾಂಡಾದ ರಾಜರ ಸಮಾಧಿ. 1835ರಿಂದ ಉಗಾಂಡಾದ ಫಸ್ಟ್ ರಾಜ, ಅದಾದಮೇಲೆ ಸೆಕೆಂಡ್ ರಾಜ, ಅವರಾದಮೇಲೆ ಥರ್ಡ್ ರಾಜ, ಅದಾದಮೇಲೆ ಫೋರ್ತ್ ರಾಜ. ಅವರೆಲ್ಲರೂ ಒಬ್ರೊಬ್ರೆ ಅವರ ಸರದಿ ಬಂದಾಗ ತೀರ್ಕೊಂಡಾಗ ಅವ್ರನ್ನೆಲ್ಲ ಈ ಜಾಗದಲ್ಲಿ ಹೂತಾಕಿದ್ರು. ಉಗಾಂಡಾದಲ್ಲಿ ಇಲ್ಲಿ ಎಲ್ಲ ಜನಗಳು ಅಷ್ಟೇ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಾರೆ. ಆ ಬುಡಕಟ್ಟು ಜನಾಂಗದಲ್ಲಿ ಹಲವಾರು ರೀತಿ ರಿವಾಜ್ಗಳಿರುತ್ತೆ. ಹಾಗೇನೆ ರೀತಿ ರಿವಾಜಲ್ಲಿ ಮಣ್ಣು ಮಾಡಿರೋ ಅಂಥ ರಾಜರ ಸಮಾಧಿಗಳು ನೋಡ್ತಾ ಇದ್ದೀರಾ. ಈ ಸಮಾಧಿಯ ಒಳಗಡೆ ಯಾರನ್ನೂ ಬಿಡಲ್ಲ, ಆದರೆ ಒಳಗಡೆ ಹಿಂಗಿರುತ್ತೆ ನೋಡಿ. ಈ ಜಾಗ ನೋಡ್ತಿದ್ದೀರಲ್ಲ, ಇದನ್ನು ಕಿಬಿರ ಅಂತಾರೆ. ಕಿಬಿರ ಅಂದರೆ ಇಲ್ಲಿ ತುಂಬ ಪವಿತ್ರವಾದಂತಹ ಕಾಡು. ಆ ಕಾಡಲ್ಲಿ 4 ಜನರ ಸತ್ತಂತಹ ರಾಜರ ಆತ್ಮಗಳಿರುತ್ತೆ ಅಂತ ಇವಾಗಲೂ ನಂಬ್ತಾರೆ. ಮತ್ತು 4 ಜನರ ಸಮಾಧಿಗಳು ಇಲ್ಲಿವೆ. ನಾವೀಗ ಇದ್ದೀವಿ ರಾಜರ ಮಕ್ಕಳ ಸಮಾಧಿಗಳು. ನೀವೆಲ್ಲೆಲ್ಲಿ ಶಿಲ್ಬೆಗಳನ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥ ಮಕ್ಕಳು. ಮತ್ತು ಎಲ್ಲಿ ಶಿಲ್ಬೆಯನ್ನು ನೋಡ್ತಾ ಇಲ್ಲ ಅವರೆಲ್ಲ ಇಸ್ಲಾಂ ಧರ್ಮಕ್ಕೆ ಸೇರಿದಂಥ ಮಕ್ಕಳು. ರಾಜರ ಸಮಾಧಿ ಇರೋವಂಥ ಜಾಗ ಅಲ್ಲಿದೆ. ಆ ಸಮಾಧಿ ಸುತ್ತಮುತ್ತ ನೀವು ನೋಡ್ತಾ ಇದ್ದೀರ ನೋಡಿ, ಇಲ್ಲೆಲ್ಲ ಮನೆಗಳು ಅಲ್ಲಿ ಈ ಸುತ್ತ ಇರುವಂಥ ಮನೆಗಳಲ್ಲೆಲ್ಲ ಈ ಒಳಗಡೆ ಸಮಾಧಿಗಳಿದೆ ನೋಡಿ. ಆ ರಾಜರ ಹೆಂಡತಿಯರು ಬದುಕ್ತಾ ಇದ್ದಾರೆ. ಆಶ್ಚರ್ಯ ಆಗ್ಬೋದಲ್ಲ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಉಗಾಂಡಾದಲ್ಲಿ ಎಲ್ಲನೂ ಬುಡಕಟ್ಟು ಜನಾಂಗದವ್ರೆ. ಬುಡಕಟ್ಟು ಜನಾಂಗದಲ್ಲಿ ಹಲವಾರು ರೀತಿ ರಿವಾಜ್ಗಳಿರುತ್ತೆ. ಆ ರೀತಿ ರಿವಾಜಿಂದನೇ ಫಸ್ಟ್ 4 ರಾಜರುಗಳಿದ್ರಲ್ಲ, ಆ ರಾಜರುಗಳ ಹೆಂಡತಿರಿದ್ರಲ್ಲ, ಅವ್ರು ತೀರ್ಕೊಂಡಾದ್ಮೇಲೆ ಅವರ ಮಕ್ಕಳು ಹಾಗೆ ಅದೇ ಸಂತತಿ, ಆ ಸಂತತಿಯಿಂದ ಬಂದಿರೋಂಥ ಮಕ್ಕಳುಗಳು ಇವರೆಲ್ಲ. ಸೊ ಇವರೇನು ಬಿಲೀವ್ ಮಾಡ್ತಾರೆ ಅಂದರೆ, ಮುಂಚೆ ಆ ರಾಜರ ಹೆಂಡತಿರಿದ್ರಲ್ಲ ಅವರ ಮಕ್ಕಳು ಅಂದರೆ ಈಗ ಈ ಸುತ್ತಮುತ್ತ ಈ ಮನೆಗಳಲ್ಲಿ ಇರೋಂಥ